ನಮಸ್ಕಾರ ಸ್ನೇಹಿತರೆ. ಗುರುಕುಲ್ ಫನ್ ಲರ್ನಿಂಗ್ ಚಟುವಟಿಕೆ ಆಧಾರಿತ ಪಾಠ 17 ನಿಮಗೆಲ್ಲರಿಗೂ ಆದರದ ಸ್ವಾಗತ. Welcome to Gurukul Fun Learning. Today we are in class 17 of activity based learning. ಸ್ನೇಹಿತರೆ, ಇಲ್ಲಿ ನೀವು ಗಮನಿಸಿರ್ಬೋದು, ಎಷ್ಟು ಚಂದದ ಗೊಂಬೆಗಳನ್ನು ನೋಡ್ತಾ ಇದ್ದೀರಿ. ಇವರು ಬಹಳ ಹಿಂದೆ ಇವೆಲ್ಲ ಕೆಲಸಗಳನ್ನು ಮಾಡ್ಕೊಂಡಿದ್ದವರು. ಇದರಲ್ಲಿ ಕೆಲವು ಇದೆ, ಕೆಲವು ಇಲ್ಲ. ಇವುಗಳ ಒಂದು ಸಣ್ಣ ಪರಿಚಯವನ್ನು ನಿಮಗೆ ಮಾಡಲಿಕ್ಕೆ ಅಂತ ಬಂದಿದ್ದೇವೆ. ಬನ್ನಿ, ನಾವು ಯಾರೆಂದು ತಿಳಿಯಿರಿ ಅಂತ ಹೇಳಿ ಈ ಒಂದು ಚಟುವಟಿಕೆಗೆ ಹೆಸರನ್ನು ಕೊಟ್ಟಿದ್ದೇವೆ. Today we have here some dolls placed on the table. These dolls represent some traditional activities or professions or some daily use objects. Let us learn what they are. ಈಗ ಒಂದೊಂದಾಗಿ ನೋಡೋಣ, ಮತ್ತೆ ಅವರ ವಿವರಗಳನ್ನು ತಿಳಿಯೋಣ. ಇದು ಕಾಯಿ ತುರಿಯುವುದು, ಅಲ್ಲಿ ನೋಡಿ ತುರಿಮಣೆ ಇದೆ. ಇದು ತುರಿಮಣೆ ಮಾತ್ರ ಅಲ್ಲ, ತರಕಾರಿ ಕಟ್ ಮಾಡಲಿಕ್ಕಾಗಲಿ ಅಥವಾ ಹಣ್ಣು ಹಂಪಲು ಕಟ್ ಮಾಡಲಿಕ್ಕೆ ಕೂಡ ಇದನ್ನು ಬಳಸ್ತಾರೆ. ಎರಡು ಕೂಡ ಇದೆ, ತುರಿಯೋದು ಹಾಗೂ ಕಟ್ ಮಾಡುವಂಥದ್ದು. ಇದು ಈಗಾಗಲೇ ನಾವು ಕಲ್ಲಿನ ಉಪಕರಣಗಳಲ್ಲಿ ನೋಡಿದ್ದೇವೆ, ಬೀಸುವಂಥದ್ದು. ಇದು ಕುಟ್ನಿ, ಎರಡೂ ಕಡೆ ಇಬ್ಬರು ಒನಕೆ ಇಟ್ಕೊಂಡಿದ್ದಾರೆ. ಇದರಲ್ಲಿ ಏನು ಮಾಡ್ತಿದ್ದಾರೆ, ಕುಟ್ನಿ ಅದು. ಇದು ಮಜ್ಜಿಗೆ ಕಡಿಯೋದು. ಇದು ಕೊರವಂಜಿ, ಅವಳು ಶಾಸ್ತ್ರವನ್ನು ಹೇಳ್ತಿದ್ದಾಳೆ. ಕುಂಬಾರ ಮಡಿಕೆ ಮಾಡ್ತಿದ್ದಾನೆ. ಚರಕ, ಇದು ನೂಲನ್ನು ನೇಯ್ತಿದ್ದಾನೆ. ಬೋರ್ವೆಲ್ಲಿಂದ ನೀರು ತರುವಂಥದ್ದು, ಹಾಗೆ ಸೊಪ್ಪು ತರಕಾರಿಗಳನ್ನು ಮಾರುವಂಥದ್ದು. Here we see a woman with a fruit and a tool. This tool is a grating tool as well as a chopping tool. So this tool called Turiyomane in Kannada is used for grating and chopping. This used to be a very common tool in kitchens before. These days only some households have this. The second one is the woman with the grinding stone. The third one is kutni. Next one is churning butter. This one is fortune telling. The person is called a Korvanji. She is telling some fortune. We see the potter here with his pottery wheel. This is the charaka. Here we see borewell to pump water. We here have the vegetable seller, and here the woman with the pot. ಸ್ನೇಹಿತರೆ, ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂಥೇಳಿ. ನಾವು ಇವುಗಳ ಒಂದೊಂದರ ಬಗ್ಗೆ ಹೇಗೆ ಅಂಥೇಳಿ ನೋಡೋಣ ಮುಂದಿನ ತರಗತಿಯಲ್ಲಿ. ಧನ್ಯವಾದಗಳು. Let us learn more about each of these activities in the next classes. Thanks for learning with us. We will see you in the next class.